ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತು ನಡೆದಂತ ಆದರ್ಶ ಪರೀಕ್ಷೆಯ ಈ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಇಬ್ಬರಿಗೂ ಕೊಡ್ತಾ ಇದ್ದೀನಿ. ನಿಮ್ಮ ಉತ್ತರಗಳನ್ನ ಚೆಕ್ ಮಾಡಿಕೊಂಡು ಈ ವಿಡಿಯೋ ಕೆಳಗಡೆ ನಿಮ್ಮ ಕೀ ಆನ್ಸರ್ಸ್ ಎಷ್ಟು ಕರೆಕ್ಟ್ ಆಗಿದಾವೆ ಮತ್ತು ಯಾವ ತಾಲೂಕು ನೀವು ಆಗ್ಬಹುದು ಆಗ್ಲಿಕ್ಕಿಲ್ಲ ಅಂತ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಇದು ವರ್ಷನ್ ಎ. ನಿಮ್ಮ ವರ್ಷನ್ ಬೇರೆ ಇರುತ್ತೆ, ಅದೊಂಚೂರು ಅದರ ಪ್ರಕಾರ ನೋಡಿ ಹಾಕೊಳ್ಳಿ. ಮೊದಲಿಗೆ ಕನ್ನಡ. ನಾನು ಆನ್ಸರ್ಗಳನ್ನ ಹಾಕಿದ್ದೀನಿ, ಅದೇ ತರ ನೀವು ನಿಮ್ಮ ಕ್ವಶನ್ ಪೇಪರ್ ವರ್ಷನ್ ಯಾವ್ದಿದೆ ಅದರ ತಪ್ಪಾಗಿ ಹಾಕೊಂಡು ಚೆಕ್ ಮಾಡ್ಕೊಳ್ಳಿ. ಮೊದಲಿಗೆ ಕನ್ನಡ. ಋಷಿಗಳು ಆಗಮಿಸಿದಾಗ ಎಲ್ಲರೂ ನಮಸ್ಕರಿಸಬೇಕು ಎಂದು ಅಮ್ಮ ಹೇಳಿದರು. ದೀರ್ಘ ಸ್ವರಾಕ್ಷರದಿಂದ ಪ್ರಾರಂಭವಾಗುವ ಪದ ಆಗಮಿಸಿದಾಗ. ಇದು ಆಪ್ಷನ್ 2 ಆಗುತ್ತೆ. ಎರಡನೆಯ ಪ್ರಶ್ನೆ ಸಿ ಆಗತ್ತೆ ಉತ್ತರ. ಉತ್ತಮ. ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ ಹಾಗೂ ಗೌರವ ನೀಡಬೇಕೆಂದು ರಾಜ್ಯಜ್ಞೆಯಾಗಿದೆ. ಸಜಾತಿ ಸಂಯುಕ್ತಾಕ್ಷರ ಉತ್ತಮ. ಮೂರನೆಯ ಪ್ರಶ್ನೆಗೆ ಉತ್ತರ ನಾವು. ನಾನು ಇದರ ಬಹುವಚನ ರೂಪವನ್ನು ಕೇಳಿದರೆ ನಾವು ಆಗುತ್ತೆ. ವಸ್ತುವಾಚಕ ನಾಮಪದದಲ್ಲಿರುವ ವಿಧಗಳ ಸಂಖ್ಯೆ 3, ಆಪ್ಷನ್ 2. ವಸಂತ ಕಾಲದಲ್ಲಿ ಕೋಗಿಲೆಯ ಇಂಪಾಗಿ ಕೂಗುತ್ತದೆ. ಕೋಗಿಲೆ ಪದವು ಸೂಚಿಸುವ ಲಿಂಗ ನಪುಂಸಕ ಲಿಂಗ. ಆರನೆಯ ಪ್ರಶ್ನೆ ಇದು ಗುಣವಿಶೇಷಣ ಸುಂದರ ಅನ್ನುವಂತ ಒಂದು ಪದ. ಆಪ್ಷನ್ ಏಳನೆಯ ಪ್ರಶ್ನೆ ಇದು ಮುಳ್ಳನ್ನು ಆಗತ್ತೆ. ದೀಪ್ತಿಯು ಮೃಗಾಲಯಕ್ಕೆ ಭೇಟಿ ನೀಡಿದಳು. ಅಡ್ಡಗೆರೆ ಎಳೆದಂತ ಪದ ವಿಭಕ್ತಿ ರೂಪ ಯಾವುದಂತಂದ್ರೆ ಚತುರ್ಥಿ. 9ನೇ ಪ್ರಶ್ನೆ ಇದು ಪಕ್ಷಿ ಉತ್ತರ ಆಗತ್ತೆ ಇದರಲ್ಲಿ. 10ನೆಯ ಪ್ರಶ್ನೆ ಹಿರಿಯರಿಗೆ ಅಂತ ಆಗತ್ತೆ, ಆಪ್ಷನ್ ಎ. 11ನೆಯ ಪ್ರಶ್ನೆ ಸಿ ಆಗತ್ತೆ. ಆಕ್ಚುಲಿ ನಮ್ಮ ಪುಸ್ತಕದಲ್ಲಿ ಇದು ಫುಲ್ ಸ್ಟಾಪ್ ಇದೆ ಇದು, ಸೊ ಇದು ಸಿ ಆಗತ್ತೆ. ಉದ್ಧರಣ ಚಿಹ್ನೆ ಕೂಡ ಬರಬೇಕು. ನೆಕ್ಸ್ಟ್ ಅನುಕೂಲ ಪದದ ವಿರುದ್ಧಾರ್ಥಕ ಪದ ಅನನುಕೂಲ, ಆಪ್ಷನ್ ಎ ಆಗತ್ತೆ. 13 ಪ್ರಕೃತಿ ಭಾವ ಎನ್ನುತ್ತೇವೆ, ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. 14ನೇ ಪ್ರಶ್ನೆಗೆ ತ್ರೇತಾಯುಗ ಅನ್ನುವಂಥ 2ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 15ನೇ ಪ್ರಶ್ನೆ ವರ್ತಮಾನ ಕಾಲ, ಆಪ್ಷನ್ ಡಿ. 16ನೇ ಪ್ರಶ್ನೆ ಬರು, ಇದು ಸಿ ಆಪ್ಷನ್ ಆಗುತ್ತೆ. ಸೊ ಕನ್ನಡದಲ್ಲಿ ನಿಮಗೆ 16 ಕ್ವಶನ್ಸ್ ಇರುತ್ತೆ. ಅದೇ ತರ ಇಂಗ್ಲಿಷ್ಗೆ ಹೋಗೋಣ. ಇಂಗ್ಲಿಷ್ ಅಲ್ಲೂ ಕೂಡ 16 ಕ್ವಶನ್ಸ್ ಇರುತ್ತೆ. ಇಂಗ್ಲಿಷ್ ಅನಿಲ್ ಅಂಡ್ ಅನು ಆರ್ ಚೈಲ್ಡ್ ಡಿಫರೆನ್ಸ್. ಇವು ಅಂಡರ್ಲೈನ್ ಮಾಡಿದಂತ ವರ್ಡ್ಗಳು ಏನಾಗುತ್ತೆ ಅಂತಂದ್ರೆ ನೌನ್ ಆಗುತ್ತೆ. ನೆಕ್ಸ್ಟ್ ಮೀನಿಂಗ್ ಆಫ್ ದ ವರ್ಡ್ ಟ್ಯಾಲೆಂಟ್ ಎಬಿಲಿಟಿ ಆಗುತ್ತೆ. ಇವು 3 ಆಗಲ್ಲ ಇಲ್ಲಿ. ಇದು ನೋಡ್ರಿ ಸೂಪರ್ಲೇಟಿವ್ ಡಿಗ್ರಿ ಆಫ್ ಹೈ ಅಂತಂದ್ರೆ ಹೈಯೆಸ್ಟ್ ಆಗುತ್ತೆ, ಇ.ಎಸ್.ಟಿ ಕೊನೆಗಿರ್ಬೇಕು, ಆಪ್ಷನ್ ಬಿ ಆಗುತ್ತೆ. ಆಲ್ವೇಸ್ ದ ಅಪೋಸಿಟ್ ವರ್ಡ್ ನೆವರ್ ಆಗುತ್ತೆ. ಗಿವ್ ಒನ್ ವರ್ಡ್ ಇದು ಕೋಚ್ಮನ್ ಆಗುತ್ತೆ. ಚೈಲ್ಡ್ ದ ಫ್ಲಿವರಲ್ ಫಾರ್ಮ್ ಚಿಲ್ಡ್ರನ್ ಆಗುತ್ತೆ. ಆಕ್ಷನ್ ವರ್ಡ್ ಅಂತಂದ್ರೆ ವರ್ಬ್, ಇದು ಪ್ಲೇ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಎಲಿಫೆಂಟ್, ಟೈಗರ್, ಹಾರ್ಸ್, ಜಿಬ್ರಾ. ಆಕ್ಚುಲಿ ಎಲಿಫೆಂಟು, ಟೈಗರು, ಜಿಬ್ರಾ ಅನ್ನೋದನ್ನ ವೈಲ್ಡ್ ಎನಿಮಲ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದನ್ನ ಡೊಮೆಸ್ಟಿಕ್ ಎನಿಮಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ತೆಗಿಬೇಕಾಗಿರೋದು ಹಾರ್ಸ್ ಆಗತ್ತೆ. ಕೆಲವರು ಟೈಗರ್ ಅಂತಾರೆ, ಇದು ಏನು ವೆಜಿಟೇರಿಯನ್, ಇದು ವೆಜ್ ಶಾಕಾಹಾರಿಗಳು, ಇದು ಮಾಂಸ ತಿನ್ನತ್ತೆ ಅಂತ. ಬಟ್ ಮೇನ್ ಏನಪ್ಪಾ ಅಂತಂದ್ರೆ ಐಡೆಂಟಿಫಿಕೇಶನ್ ಅಂದ್ರೆ ಎನಿಮಲ್ಸ್, ಡೊಮೆಸ್ಟಿಕ್ ಎನಿಮಲ್ಸ್ ಮತ್ತು ವೈಲ್ಡ್ ಎನಿಮಲ್ಸ್ ಅಂತ ಅದರ ಮೇಲೆ ತೆಗಿಬೇಕು. ಸೊ ಹಾರ್ಸ್ ಸರಿಯಾದ ಉತ್ತರ. ಎಡ್ವರ್ಬ್ ಬಂದು ಕರೆಕ್ಟ್ಲಿ ಆಗುತ್ತೆ. ಪಾಸ್ಟ್ ಟೆನ್ಸ್ ಆಫ್ ಫ್ರೈ ಇದು ಪ್ರೇಡ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 11ನೇ ಪ್ರಶ್ನೆ ಇಲ್ಲಿ ನೋಡಿ, ವೈಟ್ ಅಂತ ಇದೆ. ಸೊ ವೈಟ್ಗೆ ಮೈಟ್ ರೈಮ್ ವರ್ಡ್ಸ್ ಆಗುತ್ತವೆ. ಸೊ ಆಪ್ಷನ್ ಡಿ. ಡಾಗ್ ಬಾರ್ಕ್ಸ್, ಇದು ಫಾರೆಸ್ಟ್ಸ್ ಆಗುತ್ತೆ, ಕಾಡುಗಳು, ಎಸ್ ಹಚ್ಚಬೇಕು. ಇದು TO2 ಆಗುತ್ತೆ. ವೈರ್ ಆಗುತ್ತೆ ಇದು, ದಿಸ್ ಈಸ್ ಆಪ್ಷನ್ 4. ಕೊನೆಯ ಪ್ರಶ್ನೆ ಇದು ಒಂದ್ ಸ್ವಲ್ಪ ಗೊಂದಲ ಇದೆ ಅಂತಂದ್ರೆ ಕರೆಕ್ಟ್ ಆಗಿಬಿಟ್ಟಿಲ್ಲ. ನಿಮ್ ಪುಸ್ತಕದಲ್ಲಿ ಏನಿದೆ ಅಂದ್ರೆ ರಮಣ ಮಹರ್ಷಿ ಹೆಡ್
ದ ಎನಿಮಲ್ಸ್ ಫಸ್ಟ್ ಅಂತ ಇದೆ, ಲಾಸ್ಟ್ಗೆ ಫಸ್ಟ್ ಬರ್ಬೇಕು. ಈ ದ ಬರಬಾರ್ದಿತ್ತು, ದ ಇಲ್ಲಿ ಬರಬೇಕಿತ್ತು ಫಸ್ಟ್. ಈ 4 ಆಪ್ಷನ್ಗಳನ್ನ ನೋಡಿದಾಗ ನಮಗೆ ಆಪ್ಷನ್ ಬಿ ಉತ್ತರ ಆಗುತ್ತೆ. ಇದು ಗಣಿತ. ಗಣಿತ ಚಿಕ್ಕ ಸಂಖ್ಯೆ ಯಾವುದು? ಬಿ ಆಗುತ್ತೆ. ಇದು ಪ್ಯಾನ್ಗಳ ನಡುವೆ 3 ರೇಖೆ ಇರೋ ಪ್ಯಾನು ವಿಶಾಲ ಕೋನ. ಇದು ಸಮಾನ ಭಿನ್ನರಾಶಿ ಸಿ. ಆಮೇಲೆ ಇದ್ರ ಉತ್ತರ ಬಿ ಆಗುತ್ತೆ. ಕಳಿ ಕೂಡ್ಸು. ಇದು 12 ಆಗುತ್ತೆ ಒಂದು ಪೆನ್ನಿನ ಬೆಲೆ. ಇದು 163 ಆಪ್ಷನ್ ಡಿ. ಇದು ದಶಮಾಂಶ ಅಂತಂದ್ರೆ 0.6 ಆಗುತ್ತೆ. ಇದು 1600 ಆಗುತ್ತೆ. ಇದು ಆಪ್ಷನ್ ಎ ಆಗುತ್ತೆ. ಇದು ಆಪ್ಷನ್ ಬಿ ಆಗುತ್ತೆ. ಇದು ನೋಡಿ, ಇದು ಸ್ವಲ್ಪ ಗೊಂದಲ ಇದೆ ಮಕ್ಕಳಿಗೆ. ಇಲ್ಲಿ ನೋಡಿ, ಇದು 70, ಇದು 80, ಇದು ಸೇಮ್ ಇಲ್ಲ. ಸೊ ದಿಸ್ ಇಸ್ 75 ಅಲ್ವಾ? ದಿಸ್ ಇಸ್ 75. ಅದಕ್ಕೋಸ್ಕರ ನಿಮಗೆ ಉತ್ತರ ಏನಾಗತ್ತೆ ಅಂತಂದ್ರೆ ಆಪ್ಷನ್ ಡಿ ಆಗುತ್ತೆ. ಕೆಲವೊಬ್ಬರು 80 ಮಾಡಿದ್ದಾರೆ, 90 - 80 ಮಾಡಿ 10 ಹಾಕಿದ್ದಾರೆ. ದಟ್ ಈಸ್ ರಾಂಗ್. ಇದು ಘನದ ಜಾಲಾಕೃತಿ. 24ರ 4th ತನಗಳು ಆಪ್ಷನ್ ಎ. ಇದು ಆಪ್ಷನ್ ಬಿ ಆಗುತ್ತೆ. ಇದು 20 ವರ್ಷ 2 ತಿಂಗಳ. ನೀವೇನಾದ್ರೂ ಇವನ್ನೆರಡು ಎಡಿಷನ್ ಮಾಡಿ 4 ಅಂತ ಇಟ್ರೆ 9, 5, 4 ಅಂತ ಇಟ್ರೆ ತಪ್ಪಾಗುತ್ತೆ. ಇದು 74 ಕಿಲೋಮೀಟರ್. 16 ಪ್ರಶ್ನೆಗಳಾಯ್ತು. ಇವಾಗ ವಿಜ್ಞಾನ. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ನ ಪ್ರಮಾಣ ಇದು H2 ಅಂತ ಬರುತ್ತೆ. ಸೊ ಇದು 2, ಇದು 1. ಇದು ನೋಡಿ ಅನುಪಾತ ಹೈಡ್ರೋಜನ್ ಆಕ್ಸಿಜನ್. ಆಪ್ಷನ್ ಸಿ. ಆನೆಕಟ್ಟಿನ ಬಾವಿಗಳ ಮೂಲಕ ಹರಿಯುತ್ತಿರುವ ನೀರು ಅದು ಚಲನ ಶಕ್ತಿ. ಇದು ವಾಯುವಿನಲ್ಲಿ ಆಕ್ಸಿಜನ್ ಪ್ರಮಾಣ 21%. ಇದು ಹೆಚ್ಚಿನ ಉಷ್ಣತೆ ಮತ್ತು ಹೆಚ್ಚಿನ ಒತ್ತಡ ಬೇಕಾಗುತ್ತೆ. ಸೌರ ಒಲೆ. ಇದು ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಉತ್ಪತ್ತಿಯಾಗುವ ಪದಾರ್ಥ. ಇದು ಗ್ಲೂಕೋಸ್ ಬರುತ್ತೆ. ಗ್ಲೂಕೋಸ್ ಅಂದ್ರೆ C6H12O6 ಅಂತ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಗ್ಲೂಕೋಸ್. ರಾಷ್ಟ್ರೀಯ ಅರಣ್ಯ ನೀತಿ ಪರಿಷ್ಕರಿಸಿದ ವರ್ಷ. ದ್ರವರೂಪದ ಧಾತುವನ್ನು ಗುರುತಿಸು. ಸೊ ದಿಸ್ ಇಸ್ ಪಾದರಸ. ಗುಂಪಿಗೆ ಸೇರದ ಬೆಳೆ. ಇದು ಕಬ್ಬಾಗತ್ತೆ. ಬಹುವಾರ್ಷಿಕ ಅಂತ ಬರುತ್ತೆ. ದ್ವೈವಾರ್ಷಿಕ. ಇದು ಒಂದ್ಸಲ, ಒಂದು ಮಾತ್ರ. ಇದು ಒಂದು ಪೀಕ್ ಮಾತ್ರ. ಇದು ಶಿಲಾಗೋಳ. ಕಲುಷಿತ ನೀರಿನಿಂದ ಬರುವಂತದ್ದು ಜ್ವರ ಅಂತ ಆಗತ್ತೆ. ಫಾರ್ ಎಕ್ಸಾಂಪಲ್, ಕಲುಷಿತ ನೀರಿನಿಂದ ಟೈಫಾಯ್ಡ್ ಬರುತ್ತೆ. ಟೈಫಾಯ್ಡ್ ಜ್ವರ, ಟೈಫಾಯ್ಡ್ ಫೀವರ್ ಅಂತ ನಾವು ಟೈಫಾಯ್ಡ್ ಫೀವರ್ ಅಂತೇವೆ. ಮತ್ತು ಹಿಪ್ಯಾಟಿಟಿಸ್ ಬಿ ಅಂತ ಬರುತ್ತೆ. ಹಿಪ್ಯಾಟಿಟಿಸ್ ಬಿ ಅಂದ್ರೂ ಕೂಡ ಏನಾಗತ್ತೆ ಅಂದ್ರೆ ತೀವ್ರ ಜ್ವರ ಇರುತ್ತೆ. ಅದಕ್ಕೋಸ್ಕರ ಹಿಪ್ಯಾಟಿಟಿಸ್ ಎ. ಹಿಪ್ಯಾಟಿಟಿಸ್ ಎ ಅಂತ ಬರುತ್ತೆ. ಅದು ಕೂಡ ತೀವ್ರವಾದ ಜ್ವರ ಇರುತ್ತೆ. ಸ್ವಲ್ಪ ಕೆಮ್ಮು. ಇದು ಬರಲ್ಲ, ಇದು ಬರಲ್ಲ. ಕೆಲವೊಂದು ಕಡೆ ಇಂಟರ್ನಲ್ಲಿ ಸರ್ಚ್ ಮಾಡಿದಾಗ ಕೆಮ್ಮು ಅಂತಾನು ಕೊಡ್ತಾರೆ. ಬಟ್ ಅಗದಿ ಸಮೀಪವಾದ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಫೀವರ್ ಅಥವಾ ಜ್ವರ ಅಂತೀವಿ ನಾವು. ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬದಲಾಗಿ ಅಂದ್ರೆ ಇದು ನೈಸರ್ಗಿಕ ಅನಿಲವನ್ನ ಬಳಸ್ತೇವೆ ನಾವು. 13 ಇದು ಅಣುಸೂತ್ರ. ವಿಲೀನಗೊಳ್ಳುವ ವಸ್ತುವನ್ನು ಗುರುತಿಸಿ. ಕರಗುವಂಥದ್ದು. ವಿಲೀನಗೊಳ್ಳುವ ಕರಗುವಂಥದ್ದು ಸಕ್ಕರೆ. ಇದು ಲವಣತೆ ಅಂತ ಆಗತ್ತೆ. ಇದು ಪರಿಸರ ಪುಸ್ತಕದಲ್ಲಿ ನೇರವಾಗಿ ಕೊಟ್ಟಿದ್ದಾರೆ. 15 ಕೊನೆಯ ಪ್ರಶ್ನೆ. ಡ್ರಾಜರ ಈ ಕಾರಣಕ್ಕಾಗಿ ಕೀಟಗಳನ್ನು ಅವಲಂಬಿಸಿದೆ ಅಂದ್ರೆ ನೈಟ್ರೋಜನ್ಗೆ. ನೈಟ್ರೋಜನ್ ಕೊರತೆಯನ್ನು ನೀಗಿಸಲು ಕೀಟಗಳನ್ನ ತಿಂತವೆ. ಸಮಾಜ ವಿಜ್ಞಾನ. ಮೊದಲ ಪ್ರಶ್ನೆ, ಅವಿಭಕ್ತ ಕುಟುಂಬವನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ. ಆಪ್ಷನ್ ಡಿ ಆಗುತ್ತೆ. ಇದು ಸಿ ಆಗತ್ತೆ. ಪರವರ್ತುಲ ರಸ್ತೆಗಳನ್ನ ನಿರ್ಮಿಸಿದ್ರೆ ನಾವು ಟ್ರಾಫಿಕ್ ಅನ್ನ ಕಡಿಮೆ ಮಾಡಬಹುದು. ಇವರು ಸಂಗೀತ ಕ್ಷೇತ್ರದಲ್ಲಿ ಸಾಧಕರಾಗಿದ್ದಾರೆ. ಲತಾ ಮಂಗೇಶ್ಕರ್. ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮೊದಲ ಮಹಿಳೆ ವೈಚೇಂದ್ರಿ ಪಾಲ್. ಫುಟ್ಬಾಲ್ ಒಂದು ಅಂತಾರಾಷ್ಟ್ರೀಯ ಕ್ರೀಡೆ ಹೌದು. ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆಗಳು ಕಾಫಿ, ಕಿತ್ತಳೆ, ರಬ್ಬರ್, ಮೆಣಸು. 7ನೇ ಪ್ರಶ್ನೆ, ಇದು ತೋಟಗಾರಿಕೆ ಬೇಸಾಯ ಅಂತ ಬರುತ್ತೆ. 8ನೇ ಪ್ರಶ್ನೆ, ಸಿಮೆಂಟ್, ಕಬ್ಬಿಣ, ಕಾಂಕ್ರೀಟ್ ತರ
ಕಾಂಕ್ರೀಟ್ ತಾರಸಿ ಮನೆ ನಿರ್ಮಾಣಕ್ಕೆ ಅಗತ್ಯವಾದ ಕಟ್ಟಡ ಸಾಮಗ್ರಿಗಳ ಜೋಡಿ. ಸಿಮೆಂಟ್ ಬೇಕು, ಕಬ್ಬಿಣ ಬೇಕು. ಸೌರವ್ಯೂಹದಲ್ಲಿ ಸ್ವಾಭಾವಿಕವಾಗಿ ಉಪಗ್ರಹಗಳ ಸಂಖ್ಯೆ 173 ಇದು. ಸೂರ್ಯನಿಂದ 6ನೇ ಸ್ಥಾನದಲ್ಲಿರುವ ಗ್ರಹ ಶನಿ. ಉತ್ತರದ ಮೈದಾನವನ್ನು ಆಳಿದ ರಾಜಮನೆತನ ಮೌರ್ಯರು. ಸರಿಯಾಗಿ ಹೊಂದಿಸಿದ ಜೋಡಿ. ಉತ್ತರದ ಮೈದಾನ ಗಂಗಾ. ಸರಿ ಉತ್ತರ. 13ನೇ ಪ್ರಶ್ನೆ, ಭಾರತದ ಚಳಿಗಾಲದ ಅವಧಿ ಡಿಸೆಂಬರ್ನಿಂದ ಫೆಬ್ರವರಿ. ಇದು ಒಂದು ದ್ವೀಪವಾಗಿದೆ, ಅಂಡಮಾನ್ ನಿಕೋಬಾರ್ ದ್ವೀಪ ಅಂತ. ಭಾರತ ರತ್ನ ಪ್ರಶಸ್ತಿ ಪಡೆದವರು ಇದರೊಳಗೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಭಾರತದ ಆಗ್ನೇಯ ನೆರೆ ರಾಷ್ಟ್ರ ಅಂತಂದ್ರೆ ಇದು ಶ್ರೀಲಂಕಾ. ಇನ್ನು ಸಾಮಾನ್ಯ ಜ್ಞಾನ. ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಇಳಿದ ಸ್ಥಳಕ್ಕೆ ಶಿವಶಕ್ತಿ ಅಂತ ಒಂದು ಪಾಯಿಂಟ್ ಅನ್ನ ಗುರುತು ಮಾಡಿದ್ದಾರೆ. ಇಲ್ಲಿ ಖೇಲ್ ರತ್ನ ಇವ್ರಿಗೂ ಸಿಕ್ಕಿದೆ, ಇವ್ರಿಗೂ ಸಿಕ್ಕಿದೆ, ಇವ್ರಿಗೂ ಸಿಕ್ಕಿದೆ. ಇಲ್ಲಿ ಪಡೆಯದ ಅಂತ ಕೊಟ್ಟಿದ್ದಾರೆ. ಪಡೆದಲ್ಲದು, ಪಡೆಯದ. ಮೋನಿಕಾ ಭಾಟಿಯಾ. ವಿದ್ಯುತ್ ಬಲ್ಬ್ ಕಂಡಿಡಿದವರು ಥಾಮಸ್ ಅಲ್ವಾ ಎಡಿಸನ್. ಇದು APJ ಅಬ್ದುಲ್ ಕಲಾಮಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಕನ್ನಡ ಸಾಹಿತ್ಯದ ವರಕವಿ ಡಾಕ್ಟರ್ ದಾರಾ ಬೇಂದ್ರೆ ಅವರು. ಅಕ್ಟೋಬರ್ 2ರಂದು ಜನಿಸಿದ ನಾಯಕರು ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ. ಇಬ್ಬರ ದಿನವನ್ನು ನಾವು ಆಚರಿಸ್ತೇವೆ ಅವತ್ತು. ಕರ್ನಾಟಕದ 31ನೇ ಜಿಲ್ಲೆ ವಿಜಯನಗರ. ಚನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರು. ಇದು ಗೃಹಲಕ್ಷ್ಮಿ ಯೋಜನೆ ಅಂತ ನಾವು ಸಾಮಾನ್ಯವಾಗಿ ಎಲ್ಲರಿಗೆ ಗೊತ್ತಿರುವಂತದ್ದು. ಇದು MS ಸ್ವಾಮಿನಾಥನ್. GK 10 ಪ್ರಶ್ನೆಗಳಾದ. ಈಗ ಮೆಂಟಲ್ ಎಬಿಲಿಟಿ. ಇದು 2 ಸರಣಿ ಇದೆ. 4 ಪುರುಷರ 2 ಪುರುಷರ 4 ಪುರುಷರ. ಇಲ್ಲಿ 2 ಕುಡಿಸ್ಬೇಕು. ಸೊ 19 ಸರಿಯಾದ ಉತ್ತರ ಆಗುತ್ತೆ. ಇದು RT ಆಗುತ್ತೆ. ಇದು ಆಪ್ಷನ್ A 21, 22, 15 ಆಗುತ್ತೆ. ಇದು ಮಂಗಳವಾರ ಆಗುತ್ತೆ. ಇಲ್ಲಿ 9 ತ್ರಿಭುಜಗಳಿವೆ. 6ನೇ ಪ್ರಶ್ನೆ. ಇದು H ಆಗುತ್ತೆ. ಲೆಫ್ಟ್ ಇಂದ ಎಡಗಡೆಯಿಂದ 5ನೇ ಅಕ್ಷರ. ಇದು 120 ಡಿಗ್ರಿ ಆಗುತ್ತೆ. ಗುಂಪಿಗೆ ಸೇರದ್ದು ಆಗುತ್ತೆ. ಇದನ್ನ ಪೂರ್ಣಗೊಳಿಸಿದ್ರೆ ಇವನ್ನೆಲ್ಲ ಸಮ್ ಮಾಡಬೇಕು. 1 + 4 + 3 is 8. ಇದರಲ್ಲಿ 6 ಬರೋದು ಯಾವ್ದಂದ್ರೆ ಆಪ್ಷನ್ D. ಕೊನೆಯ ಪ್ರಶ್ನೆ. ಇಲ್ಲಿ ನೋಡಿ, ಇವು 3 ಇದೆ, ಇವು ರೇಖೆಗಳು. ಇದು 4 ಇದೆ, ಇದು 5 ಇದೆ, 6 ಬರ್ಬೇಕು ನಮ್ಮ. ಇಲ್ಲಿ ನೋಡಿ, ಇನ್ನೊಂದು ಏನಪ್ಪಾ ಅಂತಂದ್ರೆ ಇದು ಈ ತರ ಹೋಗಿದೆ, ಇಲ್ಲಿ ಬಂದಿದೆ, ಇದೊಂದು ಹಿಂಗ್ ಬರ್ಬೇಕು, 6 ಹಿಂಗ್ ಬರ್ಬೇಕು. ಸೊ ಆಪ್ಷನ್ A ಸರಿಯಾದ ಉತ್ತರ ಆಗುತ್ತೆ. ಸೊ ಇದು 10 ಮೆಂಟಲ್ ಎಬಿಲಿಟಿ ಕ್ವಶನ್ಸ್. ಸೊ ಟೋಟಲ್ 100 ಕ್ವಶನ್ಸ್ಗೆ ಆನ್ಸರ್ ಅನ್ನ ಮಾಡಿದ್ವಿ. ನಿಮಗೇನಾದರೂ ಡೌಟ್ಸ್ ಇದ್ರು, ಈ ಯಾವ್ದಾದ್ರು ಕ್ವಶನ್ಗಳಿಗೆ ಸರಿಯಾದ ಉತ್ತರ ಇರದಿದ್ರೆ ಕಮೆಂಟ್ ಮಾಡಿ. ನಾವು ಇನ್ನೊಂದ್ಸಲ ವೆರಿಫೈ ಮಾಡಿಕೊಂಡು ರೆಕ್ಟಿಫೈ ಮಾಡಿಕೊಂಡು ಯಾವ್ದಾದ್ರು ಆನ್ಸರ್ಗಳನ್ನ ತಪ್ಪಾಗಿ ನೀಡಿದ್ರೆ ಅವಸರದಲ್ಲಿ ಅವುಗಳನ್ನ ನಿಮಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕ್ತೇವೆ. ನಿಮ್ಮ ಒಂದು ಆನ್ಸರ್ಗಳನ್ನ ಎಷ್ಟು ಅಂಕ ತಗೊಂಡಿದ್ದೀರಿ ಅದನ್ನ ಹಾಕಿ. ನಿಮ್ಮ ತಾಲೂಕು ಯಾವ್ದು ಅಂತ ಹೇಳಿದ್ರೆ ನೀವು ಆಗುವ ಸಾಧ್ಯತೆ, ನಿಮ್ಮ ಕ್ಯಾಟಗರಿಯನ್ನು ಕೂಡ ಹಾಕಬೇಕು. ನೀವು ಆಗುವ ಸಾಧ್ಯತೆಯನ್ನು ನಾನು ಹೇಳ್ತೇನೆ, ರಿಪ್ಲೈ ಮಾಡ್ತೇನೆ ಅದರಲ್ಲಿ. ಥ್ಯಾಂಕ್ ಯು.